ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥಕರ್ತರು, ಸಾಹಿತ್ಯ ವಿಶಾರದರು, ಧರ್ಮ ಸಾಹಿತ್ಯ ಭೂಷಣರು, ಧರ್ಮ ಸಾಹಿತ್ಯ ಸುಧಾಕರರು ಆದ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಇವರ ಈ ಒಂದು ಸಂಶೋಧನಾತ್ಮಕ ಕೃತಿಯ ಪೈಕಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಕೊನಲುಪಾಕ, ತೆಲುಗು ದೇಶದ ಕೊನಲುಪಾಕ ಸುಕ್ಷೇತ್ರದ ಸೋಮನಾಥ ಲಿಂಗದಿಂದ ಅವತರಿಸಿ ಅಗಸ್ತ್ಯ ಮಹರ್ಷಿಗಳನ್ನ ನಿಮಿತ್ತ ಮಾಡಿಕೊಂಡು ಮಲಯಾಚಲ ಪ್ರದೇಶದಲ್ಲಿ ವಿಶ್ವದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ವೀರಶೈವ ಸಿದ್ಧಾಂತದ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅವುಗಳ ಪೈಕಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ. ಯಾರು ಈ ಒಂದು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲವನ್ನ ಪಾಲಿಸ್ತಾರೋ ಅವರೆಲ್ಲ ವೀರಶೈವ ಲಿಂಗವಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದವರೇ ಆಗಿರ್ತಾರೆ. ನಾವು ಒಂದೇ ಆಗಿವಿ, 2 ಆಗಿವಿ, 100 ಆಗಿವಿ, 20 ಆಗಿವಿ, ಏನು ಸಂಬಂಧ ಇಲ್ಲ. ಈ ಸಿದ್ಧಾಂತ ಒಂದೇ. ಒಂದು ಸಿದ್ಧಾಂತಕ್ಕೆ ಒಂದು ಗುಂಪು ಇರ್ತಾರೆ, ಒಂದು ಸಿದ್ಧಾಂತಕ್ಕೆ ಇಬ್ರು ಹೆಂಗಿರ್ತಾರ್ರಿ? ಒಂದೇ ಅವರೆಲ್ಲ. ಸಿದ್ಧಾಂತ ಒಂದೇ ಆದ್ಮೇಲೆ ಆ ಸಮುದಾಯನು ಒಂದೇ ಇರ್ಬೇಕಾ, 100 ಆಗ್ಬೇಕ್ರಿ? ಮತ್ತೆ ಹಿಂದಿನ ಹಿರಿಯರು ಸಮಾಜವನ್ನ ಸಂಘಟನೆ ಮಾಡುವುದಕ್ಕ ಸಿದ್ಧಾಂತಗಳನ್ನ, ಧರ್ಮವನ್ನ ಏನ್ ಮಾಡಿದ್ರು? ಬಳಸ್ಕೊಂಡ್ರು. ಈ ಪ್ರಸ್ತುತ ಕಾಲದ ಮೂರ್ಖರು ಸಿದ್ಧಾಂತಗಳನ್ನ, ಧರ್ಮಗಳನ್ನ ಸಮಾಜಕ್ಕೆ ಘಾತ ಮಾಡೋದಕ್ಕೂ ಬಳಸ್ಕೊಳಕತ್ತಾರ, ಸಮಾಜ ಒಡೆಯುವುದಕ್ಕೆ ಬಳಸ್ಕೊಳಕತ್ತಾರ. ಸಮಾಜ ಒಡೆಯುವುದಕ್ಕ ಯಾವ ಧರ್ಮ ಉಪಯೋಗ ಆಗ್ತದ ಅಂತಂದ್ರ ಅದು ಧರ್ಮನೇ ಅಲ್ಲದು. ಧರ್ಮ ಯಾವಾಗ್ಲೂ ಒಗ್ಗೂಡಿಸ್ತದ, ಬೇರ್ಪಡಿಸಂಗಿಲ್ಲ. ಒಗ್ಗೂಡಿಸಿದ್ರೆ ಧರ್ಮ ಅಂತಾರ, ಬೇರ್ಪಡಿಸಿದ್ರೆ ಧರ್ಮ ಅಂತಾರೆ. ಅದು ಅಧರ್ಮವು. ಅದಕ್ಕೆ ನಿಮ್ಮ ಸಿದ್ಧಾಂತ ಯಾವುದು ಅಂತಂದ್ರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಅದರೊಳಗೆ ಏನೇನದವ? ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳದವ. ಶ್ರೀಕರ ಭಾಷ್ಯಂ, ಉಪನಿಷತ್ತು,
ಮತ್ತೆ ಸಿದ್ಧಾಂತ ಶಿಖಾಮಣಿ. ಈ 3 ಗ್ರಂಥಗಳ ಮೇಲೆ ಏನ್ ಮಾಡಬೇಕು? ಭಾಷ್ಯ ಬರಿಬೇಕು. ಬೇರೆ ಆಗ್ಬೇಕಾದ್ರೆ, ವೀರಶೈವ ಸಿದ್ಧಾಂತದಿಂದ ನಾವು ಬೇರೆ ಆಗ್ಬೇಕಾದ್ರೆ ಒಂದು ಚಾಲೆಂಜ್ ಅದ, ಸುಮ್ಮನೆ ಆಗಂಗಿಲ್ಲ. ಶ್ರೀಕರ ಭಾಷ್ಯಮು ಸಮಗ್ರವಾಗಿ ಓದಬೇಕು ಗ್ರಂಥ. ಅದು ಹೆಂಗದಂತಂದ್ರೆ, ಶ್ರೀಕರ ಭಾಷ್ಯಂ ಎದರ ಇಕ್ವಲೆಂಟ್ ಅದು? ಎದರ ಸಮಾನ ಅದು? ಶ್ರೀಕರ ಭಾಷ್ಯಂ ಬ್ರಹ್ಮಸೂತ್ರದ ಇಕ್ವಲ್ ಅದು ಶ್ರೀಕರ ಭಾಷ್ಯ. ಮತ್ತೆ ಉಪನಿಷತ್ ಅಂತೂ ಅದರ ಮೇಲೆ ನಾವು ಭಿನ್ನ ಅಂತೇಳಿ ಆಗ್ಬೇಕಾದ್ರೆ ಅದರ ಮೇಲೂ ಅವ್ರು ಏನ್ ಮಾಡ್ಬೇಕು? ಭಾಷ್ಯ ಬರಿಬೇಕಾಗ್ತದೆ, ಹ್ಯಾಂಗ ಭಿನ್ನ ನೀವು ಅಂತ. ಮತ್ತೆ 3ನೇದೇನದ? ಸಿದ್ಧಾಂತ ಶಿಖಾಮಣಿ ಮೇಲೆ ಭಾಷ್ಯ ಬರಿಬೇಕು. ಈ ಮೂಲ ಏನು ಆದ ವೀರಶೈವ ಲಿಂಗಾಯತ ಧರ್ಮ, ಇದರಿಂದ ನಾವು ಭಿನ್ನ ಅನ್ಬೇಕಾದ್ರೆ ಈ 3ದ್ರ ಮೇಲೆ ಅವರು ಭಾಷ್ಯ ಬರಿಬೇಕು. ಸುಮ್ಮನೆ ಯಾರ್ದರೆ ಸರ್ಕಾರದ ದುಷ್ಟರ ಮಾತು ಕೇಳಿ ಎಲ್ಲೇ ರಸ್ತೆ ಮೇಲೆ ಗುದ್ದಾಡ್ಲಕ್ ಹೋದ್ರೆ ಅದು ಬೇರೆ ಆಗ್ಲಕ್ ಸಾಧ್ಯ ಇಲ್ಲ. ಇವತ್ತಿಲ್ಲ ನಾಳೆ ಅದು ಮುಖಭಂಗಕ್ಕೆ ಕಾರಣ ಆಗ್ತವೆ. ಶ್ರೀಕರ ಭಾಷ್ಯಂ ಮತ್ತೆ ಉಪನಿಷತ್ತುಗಳು ಮತ್ತೆ ಸಿದ್ಧಾಂತ ಶಿಖಾಮಣಿ, ಈ 3 ಗ್ರಂಥಗಳ ಮೇಲೆ ಭಾಷ್ಯ ಬರಿಬೇಕಾಗ್ತದೆ. ಶೈವದಿಂದ ವೀರಶೈವ, ವೀರಶೈವದಿಂದ ಲಿಂಗಾಯತ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅವ್ರ ಮತಗಳು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ಅವರು ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಇವುಗಳ ಮೇಲೆ ಅವ್ರು ಭಾಷ್ಯ ಬರಿಬೇಕು. ತಮ್ಮ ತತ್ವ ಹೆಂಗದ ಹಂಗ. ನಂದು ದ್ವೈತ ಪ್ರತಿಪಾದನೆ ಮಾಡ್ಬೇಕಾದ್ರೆ ಈ ಭಗವದ್ಗೀತೆ ದ್ವೈತನೇ ಹೇಳ್ತದ ಅಂತೇಳಿ ಬರಿಬೇಕು. ಪ್ರತಿಯೊಂದು ಶ್ಲೋಕ ತಗೊಂಡು ದ್ವೈತ ಪ್ರತಿಪಾದನೆ ಮಾಡಬೇಕು. ಹಂಗ ನಾವು ವೀರಶೈವ ಲಿಂಗಾಯತರಿಂದ ಹೆಂಗ ಭಿನ್ನ ಅಂತ ನಾವು ಬರ್ಕೋಬೇಕಾದ್ರೆ ಆ 3 ಗ್ರಂಥಗಳ ಮೇಲೆ ಅವರು ಪ್ರತಿಪಾದನೆ ಮಾಡ್ಬೇಕಾಗ್ತದೆ. ಸುಮ್ಮನೆ ಎಲ್ಲರ ವೇದಿಕೆ ಮೇಲೆ ಒಂದು 25 ಮಂದಿ ಸ್ವಾಮೀಜಿಗಳ ಕೂಡಿಕೆ 12ನೇ ಶತಮಾನದ ಹಿಂದ ಅದು ಇದ್ದಿದ್ದಿಲ್ಲ, ಇದು ಇದ್ದಿದ್ದಿಲ್ಲ, ಅದೇ ಇದೆ ಹೀಗೆ ಚಾಲು ಆಗ್ಯದ ಅಂತ ಹೇಳಿದ್ರೆ ಆಗಲ್ಲ. ಅದನ್ನ ಒಪ್ಪಿಸ್ಬೇಕಾಗ್ತದ. ದೊಡ್ಡ ದೊಡ್ಡ ವಿದ್ವಾಂಸರಿಗೆ, ಮಹಾತ್ಮರಿಗೆಲ್ಲ ವಿಷಯ ಒಪ್ಪಿಸಿದ ಮೇಲೆ, ಅವರೆಲ್ಲರೂ ಒಪ್ಪಿದ ಮೇಲೆ ಎಲ್ಲರ ಹಿಂದ ಫಾಲೋವರ್ಸ್ ಇರ್ತಾರೆ. ಈಗ ನಮ್ಮ ಜಗದ್ಗುರುಗಳು ಏನು ಒಪ್ಕೋತಾರ ಅದಕ್ಕೆ ನಾವು ಹ್ಞೂ ಅಂತೀವೇ ಇಲ್ಲ? ನಮ್ಮ ಜಗದ್ಗುರು ಹಂಗೆ ಒಪ್ಕೊಳ್ಳಿ ನಾವು ಬೇರೆ ಅಂತೀವಿ ನಾವು ಹಂಗ ಇಲ್ಲ. ಅವ್ರಿಗೆ ಒಪ್ಪಿಸ್ಬೇಕು ಮೊದಲು. ಇವೆಲ್ಲ ಒಂದು ಪದ್ಧತಿ ಅದ. ಸುಮ್ಮನೆ ದಾರಿ ಬಿಟ್ಟು ಏನಾರು ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಎಲ್ಲಿ ಅಷ್ಟಾವರಣ, ಎಲ್ಲಿ ಪಂಚಾಚಾರ, ಎಲ್ಲಿ ಶಟಸ್ಥಲ ಆದ ಅಂತಂದ್ರೆ ಅಲ್ಲಿ ಏನದಾವ? 28 ಶಿವಾಗಮಗಳು ಮತ್ತೆ ಈ ಒಂದು ಶ್ರೀಕರ ಭಾಷ್ಯಂ, ಉಪನಿಷತ್ತುಗಳಲ್ಲಿ ಹೆಂಗದಾವ, ಇಲ್ಲಿ ಶಿವಾಗಮಗಳು ಬರ್ತಾವೆ. ಇವೆಲ್ಲಾನು ಅದ್ರ ಮೇಲೆ ಭಾಷ್ಯ ಬರಿಬೇಕಾಗ್ತದೆ. ಇವರೆಲ್ಲ ಮಾಡ್ಬೇಕೆಲ್ಲ ಕೆಲಸಗಳು ಮಾಡ್ಬೇಕು. ಅವೆಲ್ಲನೂ ಈಗ ಸಿದ್ಧಾಂತವನ್ನು ತಿಳ್ಕೊಂಡ್ರಿ ನೀವು. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಹೆಂಗ ಏನು ಅಂತ ತಿಳ್ಕೊಂಡ್ರಿ. ಮುಂದ ಏನದ? ಅವರ ಲೀಲಾ ಚರಿತ್ರೆಯ ಭಾಗ, ಲೀಲಾ ಭಾಗ ಏನಪ್ಪ? ಲೀಲೆಗಳು ಏನು? ರಾಮ ರಾವಣರ ಇವತ್ತೇನದಪ್ಪ ಅಂತಂದ್ರೆ, ಈ ಒಂದು ಸಂಶೋಧನಾತ್ಮಕ ಗ್ರಂಥದಲ್ಲಿ ಪ್ರಸಂಗ ಯಾವುದು ಅಂದ್ರೆ ವಿಭೀಷಣನಿಗೆ ವರ ಪ್ರದಾನ. ವಿಭೀಷಣನಿಗೆ ವರ ಕೊಡ್ತಾರೆ. ಏನ್ ವರ ಕೊಡ್ತಾರ ನೋಡ್ರಿ. ಏನ್ ವರ ಕೊಡ್ತಾರ ನೋಡಿದ್ರೆ ಗೊತ್ತದ? ವಿಭೀಷಣನಿಗೆ ಏನ್ ವರ ಕೊಟ್ರು? ಎಚ್ಚರಿದ್ರೆ ಮಕ್ಕೊಂಡ್ರಿ. ಗೊತ್ತಿದ್ರೆ ಗೊತ್ತದ ಅಂತ ಹೇಳ್ರಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ. ಸುಮ್ ಗೊತ್ತಿಲ್ಲ ಏನ್ರಿ? ಚಿರಂಜೀವಿ ಆಗಿರೋದು ವರ ಕೊಟ್ಟಾರ್ರಿ. ಗೊತ್ತದ ನಿಮ್ಗ? ಎಲ್ಲರೂ ಓದಿರೇನು? ಆಧಾರ ಅದ ಏನದು? ಯಾರು ಹೇಳ್ಯಾರ? ಅದೇನ್ರಿ? ರೇಣುಕಾಚಾರ್ಯರು ವಿಭೀಷಣನಿಗೆ ಚಿರಂಜೀವಿ ಆಗಿರುವಂತ ಆಶೀರ್ವಾದ ಮಾಡ್ರಿ.
ಹೇಳ್ತಾರೆ. ಏನ್ ಹೇಳ್ತಾರೆ ನೋಡ್ರಿ, ರಾಮ ಮುಂದೆ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನೋಡಮ್ಮ ಏನದ. ಅದೇನೋ 3 ಕೋಟಿ ಲಿಂಗ ಸ್ಥಾಪನೆ ಅವ್ರ ರಾವಣ ಮಾಡೋದು ಅರ್ಧ ಮಾಡಿ ಹೋಗಿರ್ತಾನ, ಅದು ಪೂರ್ತಿ ಮಾಡಿಸ್ತಾನ ವಿಭೀಷಣ ರೇಣುಕಾಚಾರ್ಯ ಇಬ್ರು ಕೂಡಿ ಅದು ಕಂಪ್ಲೀಟ್ ಮಾಡ್ತಾರೆ. ರಾಮ ರಾವಣರ ಯುದ್ಧದಲ್ಲಿ ರಾವಣನ ವಧೆಯಾಗಲು, ರಾವಣನ ವಧೆ ಆಯಿತು. ವಧೆ ಆದ್ಮೇಲೆ ರಾವಣ ತನ್ನ ಅವಸಾನ ಕಾಲದಲ್ಲಿ ಚಿರಂಜೀವಿನೂ ರಾಮಭಕ್ತನೂ ಆದ ಸಹೋದರನೂ ಆದ ವಿಭೀಷಣನನ್ನು ಕರೆದು, ಈ ವಿಭೀಷಣ ಚಿರಂಜೀವಿ ಅದನಂತ ನೋಡ್ರಿ, ರಾಮಭಕ್ತನೂ ಅದನ ಮತ್ತು ರಾವಣನ ಸಹೋದರನೂ ಅದನ ಆದ ವಿಭೀಷಣನನ್ನು ಕರೆದು, ಎಲ್ಲ ಈ ವಿಭೀಷಣನೇ, ನಾನು ಮಹಾಶಿವಭಕ್ತನಾಗಿರುವುದರಿಂದ ಈ ಲಂಕೆಯಲ್ಲಿ 9 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವ ಸಂಕಲ್ಪ ಮಾಡಿ 9 ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತ ಮಾಡಿ ಈವರೆಗೂ ಕೇವಲ 6 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವೆ. ಬರೀ 6 ಕೋಟಿ ಆಗ್ಯಾವ, ಇನ್ನ ಎಷ್ಟು ಕೋಟಿ ಆಗ್ಬೇಕು? 9 ಕೋಟಿಯಾಗಿ 6 ಕೋಟಿ ಆಗ್ಯಾವ ಅಂದ್ರೆ ಎಷ್ಟು ಕೋಟಿ ಆಗ್ಬೇಕು? 3 ಕೋಟಿ ಆಗ್ಬೇಕು. ಈವರೆಗೆ 6 ಕೋಟಿ ಲಿಂಗಗಳನ್ನು ಪ್ರತಿಷ್ಠೆ ಮಾಡಿರುವೆನು, ಇನ್ನೂ 3 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕಾಗಿದೆ. 3 ಕೋಟಿ ಲಿಂಗಗಳನ್ನ ಏಕಕಾಲದಲ್ಲಿ ಪ್ರತಿಷ್ಠಾಪಿಸಬಲ್ಲ ಆಚಾರ್ಯನು ದೊರೆಯದೆ ನನ್ನ ಸಂಕಲ್ಪ ಅಪೂರ್ಣವಾಗಿದೆ. ಒಂದೇ ಸಲಕ್ಕ 3 ಕೋಟಿ ಲಿಂಗ ಸ್ಥಾಪನೆ ಮಾಡುವಂತ ಆಚಾರ್ಯ ಬೇಕಾಗಿತ್ತು, ಅದಕ್ಕೆ ಸಂಕಲ್ಪ ಅಪೂರ್ಣವಾಗಿದೆ. ಆದ್ದರಿಂದ ನೀನು ನನ್ನ ಸಂಕಲ್ಪವನ್ನು ಪೂರ್ಣಗೊಳಿಸು ಎಂದು ಹೇಳಲು ವಿಭೀಷಣ ಏನ್ ಹೇಳ್ತಾನ, ಪೂಜ್ಯ ಅಣ್ಣನೇ, ನಾನು ವಿಷ್ಣು ಭಕ್ತನಾಗಿ ಶಿವಲಿಂಗಗಳನ್ನು ಹೇಗೆ ಪ್ರತಿಷ್ಠಾಪಿಸಲಿ? ನೋಡ್ರಿ, ವಿಷ್ಣುವಿನ ಭಕ್ತರು ಶಿವಲಿಂಗವನ್ನ ಪೂಜೆ ಮಾಡಂಗಿಲ್ಲ. ಅವ್ರು ಯಾಕೆ ಪ್ರತಿಷ್ಠಾಪನೆ ಮಾಡಲಿ? ನಾನು ವಿಷ್ಣು ಭಕ್ತದಿನಂತಾನೆ ವೈಷ್ಣವ. ಅದಕ್ಕ ನಿನ್ನ ಕುಲದೈವವಾದ ವಿಷ್ಣುವು ಮಹಾಶಿವಭಕ್ತನು. ಅದಕ್ಕೇನಂತದಂದ್ರೆ, ನಾ ವಿಷ್ಣು ಭಕ್ತನಾಗಿ ಶಿವಲಿಂಗ ಹೆಂಗ್ ಪ್ರತಿಷ್ಠಾಪಿಸಲಿ ಅಂತ ಇವಾಗ ಕೇಳಿದ್ದಕ್ಕ ರಾವಣ ಏನ್ ಹೇಳ್ತಾನ, ಎಲೈ ವಿಭೀಷಣನೇ, ನಿನ್ನ ಕುಲದೈವವಾದ ವಿಷ್ಣು ಕೂಡ ಮಹಾಶಿವಭಕ್ತನೇ ಆಗಿದ್ದಾನೆ. ವಿಷ್ಣು ಶಿವಭಕ್ತನೇ ಆಗ್ಯಾನ. ಶಿವನೊಬ್ಬನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೆ. ತ್ರಿಮೂರ್ತಿಗಳಿಗೂ ಅವನೇ ಕಾರಣ ಮತ್ತು ಅವನೇ ಜನಕ. ಯಾಂತ ಶಿವನ ಬಗ್ಗೆ ಹೇಳಿದ್ರಿ ಇವ್ರೀಗ? ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಶುದ್ಧ ಬ್ರಹ್ಮ, ಹೌದಾ ಇಲ್ಲ? ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕ ಬ್ರಹ್ಮ ವಿಷ್ಣು ರುದ್ರ, ಈ ಮೂವರಿಗೆ ಆಧಾರ ಆಗಿರೋವನೇ ಶುದ್ಧ ಬ್ರಹ್ಮ. ಎಲ್ಲರೂ ವಿಷ್ಣು ಆಗ್ಲಿ ಬ್ರಹ್ಮ ಆಗ್ಲಿ ರುದ್ರ ಆಗ್ಲಿ ಎಲ್ಲರೂ ಆ ಶುದ್ಧ ಬ್ರಹ್ಮನನ್ನೇ ಆರಾಧನೆ ಮಾಡೋರು. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣಾತ್ಮಕ ಚೈತನ್ಯವನ್ನೇ ಆರಾಧನೆ ಮಾಡೋರು. ಹಿಂಗಾಗಿ ಅವನು ಇದೇ ಶಿವನನ್ನೇ, ಅದೇ ಚೈತನ್ಯಕ್ಕೆ ಇವರು ಶಿವ ಅಂದರು ವೀರಶೈವರು. ಅದಕ್ಕೆ ಆ ವಿಷ್ಣು ಆದ್ರೂ ಅದೇ ಶಿವನನ್ನು ಕುರಿತು ಆರಾಧಿಸ್ತಾನಪ್ಪ. ತ್ರಿಮೂರ್ತಿಗಳಿಗೂ ಅವನೇ ಕಾರಣ ಮತ್ತು ಅವನೇ ಜನಕ. ಅವರೆಲ್ಲರ ತಂದೆ ಅವನೇ ಅದನ. ವಿಷ್ಣುವು ತನ್ನ ಮತ್ಸ್ಯಾವತಾರ ಕಾಲದಲ್ಲಿಯೇ ಈ ಲಂಕಾ ನಗರದಲ್ಲಿ ಮತ್ಸ್ಯೇಶ್ವರ ಎಂಬ ನಾಮದ ಮಹಾಲಿಂಗವನ್ನು ಸ್ಥಾಪಿಸಿ ಆರಾಧಿಸಿ ವೈಕುಂಠಕ್ಕೆ ಹಿಂತಿರುಗಿದ್ದಾನೆ. ನೋಡ್ರಿ, ವಿಷ್ಣು ಲಿಂಗ ಸ್ಥಾಪನೆ ಮಾಡ್ಯಾನಂತ. ಇದೊಂದು ಮ್ಯಾಟ್ರ್ ತಿಳ್ಕೋರಿ. ಎಲ್ಲಿ? ಶ್ರೀಲಂಕಾದಾಗ. ಅಲ್ಲಿ ಮತ್ಸ್ಯೇಶ್ವರ ಲಿಂಗ ಅಂತದ ಮತ್ಸ್ಯಾವತಾರದ ಕಾಲದಲ್ಲಿ. ಹಿಸ್ಟ್ರಿ ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ಕೊಂಡು ಬಂದಿರ್ಬೇಕು, ಅಲ್ಲಿಂದ ಇಲ್ಲಿ ತನ್ನ ವಿಚಾರ ಮಾಡಿದ್ರು. ಮತ್ಸ್ಯೇಶ್ವರ ಲಿಂಗ. ಆದ್ದರಿಂದ ನೀನು ನನ್ನ ಈ ಕೊನೆಯ ಆಜ್ಞೆಯನ್ನ ನೆರವೇರಿಸೆಂದು ಹೇಳಲು ವಿಭೀಷಣನು, ಪೂಜ್ಯ ಅಣ್ಣನೇ,
ನಾನು ಮಹಾಶಿವಭಕ್ತನಾದ ನಿನಗೆ ಅಜ್ಞಾನದಿಂದ ಹಾಗೂ ರಾಜ್ಯದ ವ್ಯಾಮೋಹದಿಂದ ದ್ರೋಹಗೈದು ರಾಮನಿಗೆ ನೆರವಾಗಿ ನಿನಗೆ ಈ ಸ್ಥಿತಿ ಬರುವಂತೆ ಮಾಡಿರುವುದಕ್ಕಾಗಿ ನನಗೆ ಏನಾಗಬೇಕಾಗಿದೆ, ಬಹಳ ದುಃಖ ಉಂಟಾಗಿದೆ. ನೋಡಪ್ಪ ಏನ್ ಹೇಳ್ದ ಇವ, ಪಶ್ಚಾತ್ತಾಪ ಪಡ್ಲಕತ್ತಾನ ವಿಭೀಷಣ. ಪೂಜ್ಯ ಅಣ್ಣನೇ, ನಾನು ಮಹಾಶಿವಭಕ್ತನಾದ ನಿನಗೆ, ನಿನ್ನಂತ ಶಿವಭಕ್ತನಿಗೆ ನಾನೇನ್ ಮಾಡಿದೆ, ಅಜ್ಞಾನಿಯಾಗಿ ರಾಜ್ಯದ ವ್ಯಾಮೋಹ, ನಿನ್ನ ಸಾಯಿಸಿ ನಾ ಈ ರಾಜ್ಯ ಪಡ್ಕೋಬೇಕಂತ ಒಂದು ಹುಚ್ಚುತನ ಇತ್ತು ನನಗ, ನಿನಗೆ ದ್ರೋಹಗೈದು ಏನ್ ಮಾಡಿದೆ, ರಾಮನಿಗೆ ನೆರವಾಗಿ ನಿನಗೆ ಈ ಸ್ಥಿತಿ ಬರುವಂತೆ ಮಾಡಿರುವುದಕ್ಕಾಗಿ ನನಗೆ ಬಹಳ ದುಃಖ ಉಂಟಾಗಿದೆ. ಅಲ್ಲವೇ ಅಗ್ರಜನಾದ ನಿನ್ನ ಮರಣಕ್ಕೆ ನಾನೇ ಕಾರಣನಾದೆನೆಂಬ ಚಿಂತೆ ನನಗೆ ದಹಿಸುತ್ತಿದೆ. ನಾ ಅಣ್ಣನ ಕೊಂದಿನಿ ಅನ್ನಂಥದ್ದೊಂದು ಬ್ರಹ್ಮ ಹತ್ಯೆ ದೋಷ ನನಗಿಂತ ದೊಡ್ಡವ್ರಿಗೆ ಕೊಲ್ಬಿಟ್ನೆಲ್ಲಪ್ಪ ಅಂತ ನನಗೆ ದುಃಖ ಆಗ್ಲಕತ್ತದ. ನೀನು ನನ್ನ ಈ ಅಕ್ಷಮ್ಯ ಅಪರಾಧವನ್ನ ಕ್ಷಮಿಸಿ ನನ್ನನ್ನು ಆಶೀರ್ವದಿಸು. ನಾನು ನಿನ್ನ ಸತ್ಯ ಸಂಕಲ್ಪವಾಗಿರುವ 3 ಕೋಟಿ ಲಿಂಗಗಳನ್ನು ಹೇಗಾದರೂ ಸ್ಥಾಪಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಲಭಿಸುವಂತೆ ಮಾಡುತ್ತೇನೆ. ನೋಡಿ, ವೈಷ್ಣವರು ಕೂಡ ಶಿವನ ಆರಾಧಕರೇ. ಒಂದ್ ಕಡೆ ಏನ್ ಬರ್ದಾರ, ವೈಷ್ಣವರು ಯಾವುದೇ ದೇವ್ರ ಗುಡಿ ಮಾಡಿದ್ರು ಅಲ್ಲಿ ಒಂದು ಈಶ್ವರ ಗುಡಿ ಇಟ್ಟಿರ್ತಾರ, ಅದೇ ಈಶ್ವರ ಪೂಜೆ ಮಾಡ್ತಾರ ಅವರು. ವೈಷ್ಣವರು ಯಾವ ಗುಡಿಗಾರೆ ಹೋಗ್ಲಿ ಅಲ್ಲಿ ಈಶ್ವರ ಗುಡಿ ಇರ್ತದ, ಪೂಜಾ ಮಾಡ್ತಾರ. ಅದು ಎಲ್ಲಿ ಬರ್ದಾರ, ಒಂದ್ ಕಡೆ ಬರ್ದಾರ ಅಂತ ಏನ್ ಬರ್ದಾರ ಅಂದ್ರ, ಈ ಭೂಮಿಗೆ ಹುಟ್ಟಿ ಬಂದ್ಮೇಲೆ ಈಶ್ವರನ ಪೂಜೆ ಮಾಡ್ಲಿಲ್ಲ ಅಂತಂದ್ರ ಅವ್ರ ಮುಂದಿನ ಜನ್ಮದ ಕತ್ತೆಯಾಗಿ ಹುಡ್ತಾರ ಅಂತ ಬರ್ದಾರ ಅವ್ರ ಶಾಸ್ತ್ರದಾಗ. ಹಿಂಗಾಗಿ ಮುಂದಿನ ಜನ್ಮದ ಕತ್ತೆಯಾಗಿ ಹುಟ್ಟೋದು ಬ್ಯಾಡ ಅಂತೇಳಿ ಅವ್ರು ಏನ್ ಮಾಡ್ತಾರ, ಈಶ್ವರ ಪೂಜೆ ಮಾಡ್ತಾರ. ಈಶ್ವರನ ವಿರೋಧಿಗಳು, ಶಿವನ ವಿರೋಧಿಗಳು ಇದ್ರೂ ಸಹಿತ ಶಿವನ ಪೂಜೆ ಮಾಡ್ತಾರ. ಯಾಕಂದ್ರ ಮುಂದಿನ ಜನ್ಮ ಕತ್ತೆ ಹುಟ್ಟೋದು ಬೇಡ ಅಂತ. ನೋಡ್ರಿ ಹೆಂಗ. ಅದಕ್ಕೆ ಏನಾಯ್ತು, ನೀ ನನಗ ಕ್ಷಮಿಸಪ್ಪ, ನಾನು ನಿನ್ನ ಸತ್ಯ ಸಂಕಲ್ಪವಾಗಿರುವ 3 ಕೋಟಿ ಲಿಂಗಗಳನ್ನ ಹೇಗಾದರೂ ಮಾಡಿ ಸ್ಥಾಪಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಲಭಿಸುವಂತೆ ಮಾಡುತ್ತೇನೆ ಎಂದು ಹೇಳುತ್ತಿರಲು ಮತ್ತೆ ರಾವಣನು, ಸಹೋದರ ವಿಭೀಷಣ, ನಿನಗೆ ತಿಳಿದಿರುವಂತೆ ನನ್ನ ಮರಣಕ್ಕೆ ನೀನಾಗಲಿ ರಾಮನಾಗಲಿ ಕಾರಣನಲ್ಲ. ನೋಡ್ರಿ ಎಷ್ಟು ಚಂದದ ಇದು ವಿಚಾರ. ನೀನು ಕಾರಣ ಅಲ್ಲ, ರಾಮನೂ ಕಾರಣ ಅಲ್ಲ, ತ್ರಿಮೂರ್ತಿಗಳು ನನ್ನನ್ನು ಸಂಹರಿಸಲಾರರು, ನನಗೆ ತ್ರಿಮೂರ್ತಿಗಳ ಸಹಿತ ಏನೂ ಮಾಡ್ಲಕ್ ಆಗಂಗಿಲ್ಲ. ಹಂಗಾಗಿ ಆದರೆ ಸತ್ಯ ಸಂಗತಿಯನ್ನು ನಿನಗೆ ತಿಳಿಸುತ್ತೇನೆ, ಶ್ರದ್ಧೆಯಿಂದ ಕೇಳು, ಏನದ ತಿಳಿಸ್ತೀನಿ ಅಂತ. ಎಲೈ ವಿಭೀಷಣನೇ, ನಾನು ಒಮ್ಮೆ ಶಂಕರನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದೆನು. ಶಂಕರನು ಪ್ರಸನ್ನನಾಗಲು ನಾನು, ಎಲೈ ದೇವಾದಿ ದೇವನಾದ ಪರಶಿವನೇ, ನನ್ನ ಈ ರಾಕ್ಷಸ ಜನ್ಮವನ್ನು ಹೋಗಲಾಡಿಸಿ ಕಾಪಾಡೆಂದು ಪ್ರಾರ್ಥಿಸಿದೆನು. ಆಗ ಶಂಕರನು, ವತ್ಸ ರಾವಣ, ನಿನ್ನನ್ನು ತ್ರಿಮೂರ್ತಿಗಳು ಸಂಹರಿಸಲಾರರು. ಇನ್ನು ಕೆಲ ಕಾಲಾನಂತರ ನನ್ನ ಅಂಶವೇ ಮಮಭಕ್ತ ದಶರಥನ ಮಗನಾಗಿ ಜನಿಸಿ ಆತ್ಮಾರಾಮ ಸದೃಶವೂ ತಾರಕ ಮಂತ್ರವೂ ಆದ ರಾಮನೆಂಬ ಅಭಿಧಾನದಿಂದ ಹರ ಶಬ್ದದರ ಉಮಾ ಶಬ್ದದ ಮ ರಾ ಎದರಿಂದು ಹರದೊಳಗಿಂದ ತಗೋಣನಂತ, ಉಮಾದೊಳಗಿಂದು ಮ ತಗೋಣನಂತ. ಹರ ಉಮಾ ಅದರಲ್ರಿ, ಏನೇನೋ ಜಮಸರ್, ಹರ 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 ಅಂತಿರಲ್ಲ, ಅದ್ರೊಳಗಿಂದು ರಾ. ಉಮಾದೇವಿ ಅಂತಂದ್ರೆ ಉಮಾದೊಳಗಿಂದು ಮ. ಇವೆರಡು ರಾಮ ಅಂತಂದ್ರ ಶಿವನ ಶಕ್ತಿ, ಶಿವ ಮತ್ತು ಪಾರ್ವತಿ ಹೆಸರಿನೊಳಗಿಂದು ಒಂದೊಂದು ಶಬ್ದ ತಗೊಂಡು ರಾಮ ಆಗಿ ಬರ್ತೀನಿ ಅಂತ ಹೇಳಿ ಏನ್ ಮಾಡ್ಯಾನ, ಶಿವನೇ ರಾಮನಾಗಿ ಬಂದು ಕೆಲ ಕಾಲದ ನಂತರ
ನಿನ್ನಿಂದ ಅಪಹೃತಳಾದ ಸೀತೆಯನ್ನು ಬಿಡಿಸಿ ತರಲು ಅಶಕ್ತನಾಗಿ ತನ್ನ ಗುರುವಾದ ಅಗಸ್ತ್ಯ ಮಹರ್ಷಿಗಳಿಂದ ವಿರಜಾ ದೀಕ್ಷೆಯನ್ನು ಪಡೆದು ನನ್ನನ್ನು ಕುರಿತು ತಪಸ್ಸನ್ನಾಚರಿಸುವನು. ಆಗ ನಾನು ಅವನಿಗೆ ದರ್ಶನವಿತ್ತು ಪಾಶುಪತಾಸ್ತ್ರವನ್ನು ಅಕ್ಷಯ ಬತ್ತಳಿಕೆಯನ್ನು ಕೊಡುವೆನು. ಆದರೂ ರಾಮನು ನಿನ್ನೊಡನೆ ಯುದ್ಧ ಮಾಡಲು ಧೈರ್ಯವಿಲ್ಲದೆ ಏನಾತನ ರಾಮ ತನ್ನ ಹೆಂಡತಿ ಅಪಹರಣ ಆದಾಗ ಅವಾಗೇನಾಗ್ತದ, ಅಶಕ್ತನಾಗಿ ದುಃಖದಾಗಿದ್ದು ಅಗಸ್ತ್ಯ ಮಹರ್ಷಿಗಳಿಂದ ವಿರಜಾ ದೀಕ್ಷೆಯನ್ನು ಪಡೆದು ತಪಸ್ ಮಾಡ್ತಾನೆ ರಾಮ. ಆಗ ನಾನು ಅವನಿಗೆ ದರ್ಶನವಿತ್ತು ಪಾಶುಪತಾಸ್ತ್ರ, ರಾಮನಿಗೆ ಪಾಶುಪತಾಸ್ತ್ರ ಯಾರು ಕೊಟ್ಟರು? ಶಿವನೇ ಕೊಟ್ಟಿರ್ತಾನೆ. ಅಕ್ಷಯ ಬತ್ತಳಿಕೆಯನ್ನು ಕೊಡುವೆನು. ಆದರೂ ರಾಮನು ನಿನ್ನೊಡನೆ ಯುದ್ಧ ಮಾಡಲು ಧೈರ್ಯವಿಲ್ಲದೆ ಮತ್ತೆ ನನಗೆ ಶರಣಾಗಲು ನಾನು ಅವನನ್ನು ಕುರಿತು, ಎಲೈ ರಾಮನೇ, ಈಗ ನೀನು ನನ್ನ ಅನುಗ್ರಹದಿಂದ ಶಿವ ತೇಜಸ್ಸನ್ನು ಹೊಂದಿರುವೆ. ನೀನು ನೆಪ ಮಾತ್ರಕ್ಕೆ ಯುದ್ಧ ಮಾಡು, ನಾನೇ ಆ ರಾಕ್ಷಸರನ್ನೆಲ್ಲ ಧ್ವಂಸ ಮಾಡುವೆ. ನಿನಗೆ ರಾಕ್ಷಸ ನಾಶಕ ಎಂಬ ಕೀರ್ತಿಯೂ ಯುದ್ಧದಲ್ಲಿ ಜಯವೂ ಲಭಿಸುತ್ತದೆ. ನೀನು ರಾವಣನೊಡನೆ ಯುದ್ಧ ಮಾಡುವಾಗ ನನ್ನ ಅಂಶದಿಂದ ಅಂಜನಿ ಗರ್ಭದಲ್ಲಿ ಜನಿಸಿದ ಆಂಜನೇಯನ ಮುಂದಾಳತ್ವದಲ್ಲಿ ನನ್ನ ಆಜ್ಞಾನುಸಾರವಾಗಿ ಕಿಷ್ಕಿಂಧೆಯಲ್ಲಿ ವಾನರ ರೂಪದಲ್ಲಿ ಜನಿಸಿರುವ ಇಂದ್ರಾದಿ ದೇವತೆಗಳು ನಿನಗೆ ಸಹಾಯ ಮಾಡುವರೆಂದು ಹರಸುವೆನು. ಆದ್ದರಿಂದ ಎಲೈ ರಾವಣನೇ, ನಿನ್ನ ರಾಕ್ಷಸ ಜನ್ಮವು ಕೊನೆಗಾಣುವ ಶುಭ ದಿನವು ಸಮೀಪಿಸುತ್ತಿರುವುದು. ಆದ್ದರಿಂದ ನಿಶ್ಚಿಂತನಾಗಿರು. ಆ ತಾರಕ ರಾಮ ಮಂತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದು ನನ್ನ ಪಂಚಾಕ್ಷರಿ ಮಂತ್ರದಷ್ಟೇ ಪವಿತ್ರವೂ ಫಲದಾಯಕವೂ. ರಾಮ ಮಂತ್ರ, ರಾಮ ಅಂತಿರಲ್ಲ, ಫಲದಾಯಕವೂ. ಅದು ನನ್ನ ಪಂಚಾಕ್ಷರಿ ಮಂತ್ರದಷ್ಟೇ ಪವಿತ್ರವೂ ಮತ್ತು ಫಲದಾಯಕವೂ ಆದುದು. ಆದ್ದರಿಂದಲೇ ತಾರಕ ಮಂತ್ರವು ಲೋಕಾಭಿರಾಮ, ಯೋಗಿ ಜನ ಹೃದಯ ಆತ್ಮಾರಾಮ ಎಂದು ಯುಗಗಳ ಆದಿಯಿಂದಲೂ ಪ್ರಖ್ಯಾತವಾಗಿದೆ ಎಂದು ಹೇಳಿ ಶಿವನು ಮತ್ತೆ ನನ್ನನ್ನು ಹರಿಸಿ ಅಂತರ್ಧಾನನಾದನು. ಇದಕ್ಕೆ ಕಾರಣ ಯಾರಲ್ಲಪ್ಪ? ಶಿವನೇ ಕಾರಣ. ಇದಕ್ಕೆಲ್ಲ ಪರಮಾತ್ಮನೇ ಕಾರಣ ಅಂತೇಳಿ ಒಂದು ಕಥೆ ಹೇಳ್ದ. ಇವ ರಾಕ್ಷಸ ಜನ್ಮದಿಂದ ಮುಕ್ತ ಮಾಡು ಅಂತ ಕೇಳಿದಾಗ, ರಾಕ್ಷಸ ಜನ್ಮದಿಂದ ಮುಕ್ತ ಮಾಡಬೇಕಾದ್ರೆ ನಾನು ರಾಮ ಆಗಿ ಬರ್ತೀನಿ, ಸುಮ್ಮನೆ ಒಂದು ನೆಪ ಮಾತ್ರಕ್ಕ ಯುದ್ಧ ಮಾಡು ಅಂತೇಳಿ ಹಿಂಗೆಲ್ಲ ಏನೇನೋ ಮಾಡ್ತೇನೆ ಅಂತ ಕಥೆ ಹೇಳಿದ್ರು. ಇವೆಲ್ಲ ಬೇಕಾ? ಚರಿತ್ರೆ, ರಾವಣನ ಚರಿತ್ರೆ ಬೇಕೇನ್ರಿ? ಶಿವಗೀತ. ಇನ್ನೊಂದ್ಸಾರಿ ಓದ್ಲೇನಿದೆ? ನಿಂಬಲ್ಲಿ ಬುಕ್ನು ಅದಲ್ಲ, ಪ್ರಿಂಟ್ ತಗೊಂಡಿರಿ ಇದ್ರ. ಅದಕ್ಕೆ ನನಗಿವು ಇಷ್ಟ ಇಲ್ಲ ಕಥೆ ಓದೋದು. ಸುಮ್ಮನೆ ಏನಾರು ಬರೆದಿರ್ತಾರೆ ಹಿಂಗೆ. ವಿಶೇಷ ಸೂಚನೆ ಏನಪ್ಪ? ನಾರಾಯಣ ಅಷ್ಟಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ ಸಾರ್ಥಂ ವರ್ಣದ್ವಯಂ ರಾಮೋ ರಮಂತಿ ಯತ್ರ ಯೋಗಿನಃ ಅಂತ. ಓಂ ನಮೋ ನಾರಾಯಣಾಯ ನೋಡ್ರಿ, ಓಂ ನಮೋ ನಾರಾಯಣಾಯ. ಈ ಮಂತ್ರದೊಳಗೆ ಏನದ? ರಾ ಅಕ್ಷರ ಅದ. ಮತ್ತು ಓಂ ನಮ ಶಿವಾಯ ಮಂತ್ರದ ಮ ಅಕ್ಷರ ಅದ. ಇದರೊಳಗಿಂದು ಮ, ಅದರೊಳಗಿಂದು ರಾ ಎಂಬ ಎರಡು ಅಕ್ಷರ ಸೇರಿ ಈಗ ಮಹಾಮಂತ್ರಗಳಲ್ಲಿ ಬೀಜ ರೂಪವಾಗಿ ಅಡಗಿರುವ ರಾಮ ಎಂಬುದು ವಿಷ್ಣು ಶಿವ ಇಬ್ಬರ ಅವಿನಾಭಾವ ತಾರಕ ಮಂತ್ರವೇ ಆಗಿದೆ. ಅದಕ್ಕೆ ರಾಮ ಮಂತ್ರ ಬಹಳ ಮುಖ್ಯ ಅದ. ರಾಮ ರಾಮ ಅನ್ಕೋತೀರ್ರಿ ಅಂತ ಹೇಳ್ತಾರೆ. ನಾರಾಯಣ
ಪಂಚಾಕ್ಷರೇ ಚ ಶಿವ ಪಂಚಾಕ್ಷರೇ ತಥಾ ಸಾರ್ಥ ವರ್ಣದ್ವಯಂ ರಾಮೋ ರಮಂತೆ ಯತ್ರ ಯೋಗಿನಃ. ಇಲ್ಲೇನ್ ಪ್ರಯತ್ನ ಮಾಡ್ಲಕತ್ತಾರ, ಶಿವಭಕ್ತರನ್ನ ವೈಷ್ಣವ ಭಕ್ತರನ್ನ ಒಂದುಗೂಡಿಸುವಂತ ಒಂದು ಸಾಹಿತ್ಯ ಕೊಟ್ಟಾರೆ. ಏಕೈವ ಶಕ್ತಿ ಪರಮೇಶ್ವರಸ್ಯ ಭಿನ್ನಾ ಚತುರ್ಧಾ ವಿನಿಯೋಗ ಕಾಲೇ ಭೋಗೆ ಭವಾನಿ ಸಮರೇ ಚ ದುರ್ಗಾ ಕೋಂಪೆ ಚ ಕಾಳಿ ಪುರುಷೇ ಚ ವಿಷ್ಣು ಎಂಬ ಲಲಿತಾ ಉಪಾಖ್ಯಾನದ ವಿಷ್ಣು ವಚನದಂತೆ ಪರಮೇಶ್ವರನ ಶಕ್ತಿಯು ಪ್ರಕೃತಿ, ಪರಮೇಶ್ವರನ ಶಕ್ತಿ ಅಂದ್ರೆ ಪ್ರಕೃತಿ, ಲೋಕಾನುಗ್ರಹಾರ್ಥವಾಗಿ ಸ್ತ್ರೀ ರೂಪದಿಂದ ಭವಾನಿ ದುರ್ಗಾ ಕಾಳಿ ಎಂದು ಅದೇ ಶಕ್ತಿಯು ಪುರುಷ ರೂಪದಿಂದ ವಿಷ್ಣು ಎನಿಸುವುದು. ಮಮೈವ ಪುರುಷಂ ರೂಪಂ ಗೋಪಿಕಾ ಜನಮೋಹನಂ ಎಂಬ ಬ್ರಹ್ಮಾಂಡ ಪುರಾಣದ ದೇವಿಯ ವಚನದಿಂದಲೂ ಮತ್ತು ಅಪ್ಪಯ್ಯ ದೀಕ್ಷಿತರ ರತ್ನತ್ರಯ ಪರೀಕ್ಷಾ ಎಂಬ ಗ್ರಂಥದಿಂದಲೂ ಪರಮೇಶ್ವರನ ಅರ್ಧನಾರೀಶ್ವರ ಹಾಗೂ ಹರಿಹರ ರೂಪಗಳಲ್ಲಿ ಪರಮೇಶ್ವರನ ಎಡಭಾಗದಲ್ಲಿರುವ ದೇವಿ ಮತ್ತು ವಿಷ್ಣು ಇಬ್ಬರೂ ಒಂದೇ ಆಗಿದ್ದು ಅವರಲ್ಲಿ ಭಿನ್ನ ಭಾವಕ್ಕೆ ಲೇಷ ಮಾತ್ರವೂ ಎಡೆಯಿಲ್ಲ. ವಿಷ್ಣು ಅಂದ್ರೆ ಉಮೆ, ಉಮೆಯ ವಿಷ್ಣುವು ಆಗಿರುವುದರಿಂದ ಹರ ಉಮಾ ಎಂಬ ಶಬ್ದಗಳಿಂದಾದ ರಾಮ ತಾರಕ ಮಂತ್ರವು ಪಾವನವೆನಿಸಿದೆ. ನೋಡ್ರಿ ಹೆಂಗ್ ಜಮಸರ ಒಯ್ದು ವಿಷ್ಣುಗೊಯ್ದು ಪಾರ್ವತಿ ಇಕ್ವಲೆಂಟ್ ಮಾಡಿಟ್ಟಾರೆ ಇಲ್ಲಿ. ಶಿವನ ಹೆಂಡತಿದ್ದಂಗ ಆಟ ವಿಷ್ಣು ಬರೆದಂಗೆ ಬರದೇ ಬರೀತಾರ. ವೈಷ್ಣವರಲ್ಲಿ ವಿಷ್ಣುನೇ ಟಾಪ್. ಇಲ್ಲಿ ಹಂಗ ಶಿವನಿಗೆ ಟಾಪ್ ಮಾಡ್ತೀರಿ, ಹಂಗಲ್ಲಿ ವೈಷ್ಣವರದಾಗ ವಿಷ್ಣು ಟಾಪ್. ಈಗೇನ್ ಮಾಡ್ಯಾರ ಇವರು ಶೈವ ಸಾಹಿತ್ಯದೊಳಗ ವಿಷ್ಣುವಿನ ಸ್ಥಾನಮಾನ ಏನು ಪಾರ್ವತಿ ಈಕ್ವಲೆಂಟ್ ಮಾಡಿ ಇಟ್ಬಿಟ್ರು. ವೈಷ್ಣವ ಸಾಹಿತ್ಯದೊಳಗೆ ಏನ್ ಮಾಡ್ತಾರ, ನಾರಾಯಣನ ಹೊಂಕಳದಾಗ ಕಮಲ ಬಂತು, ಆ ಕಮಲದಾಗ ಬ್ರಹ್ಮ ಹುಟ್ಟತಾನ ಅಂದ್ರೆ ಏನಾಯ್ತು, ಬ್ರಹ್ಮ ನಾರಾಯಣನ ಮಗ. ಮುಂದ ಆ ಬ್ರಹ್ಮನ ಹೂಂಕಾರದಿಂದ ರುದ್ರ ಹುಟ್ಟ್ಯಾನ, ಶಿವ ಹುಟ್ಟ್ಯಾನ ಅಂತಂದ್ರ ನಾರಾಯಣನ ಮೊಮ್ಮಗ ಅಂತೇಳಿ ಅವ್ರು ಹೇಳ್ತಾರ ಶಿವನಿಗೆ. ಇಲ್ಲಿ ಇವ್ರು ಏನ್ ಹೇಳ್ತಾರ, ಶಿವನ ಬಗಲಾಗ ಪಾರ್ವತಿ ಏನದವಲ್ಲ, ಆ ಪಾರ್ವತಿನೇ ವಿಷ್ಣು ಇದ್ದಂಗ, ವಿಷ್ಣುನೇ ಪಾರ್ವತಿ ಇದ್ದಂಗ. ಶಿವನ ಹೆಂಡತಿ ಸ್ಥಾನವನ್ನ ವಿಷ್ಣು ಕೊಟ್ಟ. ಇವೆಲ್ಲ ಪೌರಾಣಿಕ ಘಟನೆಗಳು, ಇವೆಲ್ಲ ಪೌರಾಣಿಕ ಕಥೆಗಳು. ಅದಕ್ಕೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತಾರ. ಪೂ ಅಂದ್ರ ಪುಸಿ, ರಾಣ ಅಂತಂದ್ರ ಕಂಡಪಟಿ ಅಂತ. ಕಂಡಪಟಿ ಸುಳ್ಳು ಹೇಳದ ಪುರಾಣ ಅಂತ. ಇವೆಲ್ಲ ಪುರಾಣ. ಪುಸಿ ಸುಳ್ಳ, ಪುಸಿ ಹುಸಿ. ರಾಣ ಅಂದ್ರೆ ಕಂಡಪಟಿ, ಸಿಕ್ಕಾಪಟ್ಟೆ ಸುಳ್ಳು ಹೇಳದೆ ಪುರಾಣ ಅಂತ. ವ್ಯಾಸ ಮಹರ್ಷಿಗಳೇ ಶಿವ ಪುರಾಣ ಬರ್ದಾರ, ವ್ಯಾಸ ಮಹರ್ಷಿಗಳೇ ವಿಷ್ಣು ಪುರಾಣ ಬರ್ದಾರ. ವಿಷ್ಣು ಪುರಾಣದಾಗ ಏನ್ ಮಾಡ್ಯಾರ, ಶಿವನನ್ನ ನಿಂದೆ ಮಾಡ್ಯಾರ ಸಿಕ್ಕಾಪಟ್ಟೆ ವಿಷ್ಣು ಪುರಾಣದಾಗ. ಮತ್ತ ಶಿವನ ಪುರಾಣದಾಗ ವಿಷ್ಣು ನಿಂದೆ ಮಾಡ್ಯಾರ. ಎರಡೂ ಬುಕ್ ಬರ್ದವ್ರು ಅವರೇ. ಎದಕ್ ಹಂಗ್ ಮಾಡ್ಯಾರ ಅಂತಂದ್ರ ವಿಷ್ಣು ಭಕ್ತರೊಳಗ ವಿಷ್ಣು ಭಕ್ತಿ ಗಟ್ಟಿ ಆಗ್ಲಿ, ಶಿವನ ಭಕ್ತರೊಳಗ ಶಿವನ ಭಕ್ತಿ ಗಟ್ಟಿ ಆಗ್ಲಿ ಅಂತೇಳಿ ಹಂಗ ನಿಂದೆ ಮಾಡ್ಯಾರ. ಹೋಗಿ ಜಗಳಾಡ್ಲಿ ಅಂತ ಅಲ್ಲ, ಅವ್ರ ಉದ್ದೇಶಗಳು ಬೇರೆ ಇರ್ತಾವ. ಅದಕ್ಕಿಲ್ಲಿ ವಿಷ್ಣುಗ ಶಿವನ ಹೆಂಡತಿ ಸ್ಥಾನಮಾನ ಕೊಟ್ರಿ. ಈ ಉಮಾ ಸಂಹಿತೆಯ ಪ್ರಮಾಣ ಇವಕ್ಕೆಲ್ಲ ಮತ್ತೆ ಸಂಸ್ಕೃತ ಶ್ಲೋಕಗಳು ಕೊಟ್ಟಾರ. ಭವಾನಿ ವಿಷ್ಣು ರೂಪ ಮ್ಯಾಲದ ನೋಡ್ರಿ, ಏಕೈಕ ಶಕ್ತಿ ಪರಮೇಶ್ವರಸ್ಯ ಭಿನ್ನಾ ಚತುರ್ಧ ವಿನಿಯೋಗ ಕಾಲೇ ಭೋಗೆ ಭವಾನಿ ಸಮರೇಚ ದುರ್ಗಾ. ಭವಾನಿ ಶಕ್ತಿ ಮಾತೆ ಏನಲ್ಲ, ಅದ್ರ ಇಕ್ವಲೆಂಟ್ ವಿಷ್ಣು.
ರಮಂತೆ ಯೋಗಿನೋ ಹ್ಯಂತೆ ಸತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇ ನಾಸೌ ಪರಂ ಬ್ರಹ್ಮಾದಿ ಬೀಯತೆ. ಅಂತಂದ್ರೆ ಉಮಾ ಸಂಹಿತೆಯ ಪ್ರಮಾಣ ವಾಕ್ಯದಂತೆ ರಮು ಕ್ರೀಡಾಯಾಮ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿರುವುದರಿಂದ ರಮಂತೆ ಯೋಗಿನೋಸ್ಮಿನ್ ಎಂಬ ವಾಕ್ಯದಂತೆ ಸತ್ಯಾನಂದ ಸ್ವರೂಪನು ಚಿದಾತ್ಮ ಸ್ವರೂಪನು ಆಗಿರುವ ಪರಶಿವ ಬ್ರಹ್ಮದಲ್ಲಿಯೇ ಯೋಗಿಸಿದ್ದರು ಸದಾ ವಿಹರಿಸುತ್ತಿರುವುದರಿಂದ ರಾಮತಾರಕ ಮಂತ್ರ ಮಹಾಮಂತ್ರವು ಪರಬ್ರಹ್ಮ ಶಿವವಾಚಕವೆಂಬುದು ನಿರ್ವಿವಾದ ಸತ್ಯ ಸಂಗತಿ ಎಂದು ನೇರವಾಗಿ ಆ ಪರಶಿವನಿಂದಲೇ ಈ ಸತ್ಯ ಸಂಗತಿಗಳನ್ನ ತಿಳಿದಿರುವುದರಿಂದ ನಾನು ಆ ಶಿವಾಂಶ ಸಂಭೂತನಾದ ರಾಮನ ಬರುವಿಕೆಯನ್ನೇ ಎದುರು ನೋಡುತ್ತಿದ್ದೇನೆ. ಅವನ ಪತ್ನಿ ಸೀತಾದೇವಿ ಜನಕ ಮಹಾರಾಜನ ಮಗಳಲ್ಲ, ಅವಳು ನನ್ನ ಹಿರಿಯ ಪುತ್ರಿ, ನನ್ನ ಮಗಳಾಕಿ. ಅವಳಿಂದ ನನಗೆ ಮರಣ ಸಂಭವಿಸುವುದೆಂದು ಜ್ಯೋತಿಷಿಗಳು ಹೇಳಲು ನಾನು ಆ ಮಗುವನ್ನ ಚಿನ್ನದ ಪೆಟ್ಟಿಗೆಯಲ್ಲಿಟ್ಟು ಸಮುದ್ರದಲ್ಲಿ ತೇಲಿಬಿಟ್ಟೆ. ಆದರೆ ಆ ರಹಸ್ಯವನ್ನು ನಾನು ಯಾರಿಗೂ ತಿಳಿಸದೆ ಗೌಪ್ಯವಾಗಿಟ್ಟಿದ್ದೆ. ರಾಮನು ಸೀತೆಯೊಡನೆ ದಂಡಕಾರಣ್ಯಕ್ಕೆ ಬಂದಾಗ ಸಮಯ ಕಾದು ಸೀತೆಯನ್ನು ಅಪಹರಿಸಿದೆ. ಅವಳ ಮೇಲೆ ನನಗಿದ್ದ ವ್ಯಾಮೋಹದಿಂದ ನಾನು ಅವಳನ್ನು ಕದ್ದು ತರಲಿಲ್ಲ. ಅವಳನ್ನು ಹುಡುಕುತ್ತಾ ಶಿವಾಂಶನಾದ ರಾಮನು ಲಂಕೆಗೆ ಬಂದು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಕೊಂದು ನನ್ನ ರಾಕ್ಷಸ ಜನ್ಮವನ್ನ ನೀಗಿಸಲಿ ಎಂಬ ಉದ್ದೇಶದಿಂದ ಅವಳನ್ನು ಕದ್ದು ತಂದೆ. ಪರಸ್ತ್ರೀಯರನ್ನು ಮುಟ್ಟಿದ ಕೂಡಲೇ ನನ್ನ ತಲೆ ಸಹಸ್ರ ಹೋಳಾಗುವಂತೆ ಇಬ್ಬರು ದೇವತೆಗಳು ನನಗೆ ಶಾಪವನ್ನಿತ್ತಿದ್ದರು. ಸ್ತ್ರೀಯನ್ನು ಎಳೆತಂದು ರಥದಲ್ಲಿ ನನ್ನ ಪಕ್ಕದಲ್ಲಿ ಎಲ್ಲಿಯೇ ಕೂಡಿಸಿಕೊಂಡೆನು. ತಾಪದಿಂದ ನನ್ನ ತಲೆ ಏಕೆ ಸಹಸ್ರ ಹೋಳಾಗಲಿಲ್ಲ, ನೀನೇ ಯೋಚನೆ ಮಾಡು. ಆದರೆ ತಮ್ಮ ವಿಭೀಷಣ, ಇದಾವುದನ್ನು ಅರಿಯದೆ ಲೋಕವು ನನ್ನನ್ನು ಸ್ತ್ರೀ ಲಂಪಟನೆಂದು ನಾನಾ ಬಗೆಯಿಂದ ನಿಂದಿಸುತ್ತಿರುವುದು. ನಾನು ಸೀತೆಯ ರೂಪಲಾವಣ್ಯಗಳಿಗೆ ನಿಜವಾಗಿಯೂ ಮರುಳಾಗಿ ಕದ್ದು ತಂದಿದ್ದರೆ ಅವಳನ್ನು ನನ್ನ ಅಂತಃಪುರದಲ್ಲಿಯೇ ಗೌಪ್ಯವಾಗಿ ಇಟ್ಟುಕೊಂಡು ಭೋಗಿಸಬಹುದಾಗಿತ್ತು. ಆದರೆ ನಾನು ಅವಳನ್ನ ಸಾರ್ವಜನಿಕವಾದ ಸ್ಥಳದಲ್ಲಿ ಅಶೋಕವನದಲ್ಲಿ ಸ್ವತಂತ್ರವಾಗಿರಲು ಬಿಟ್ಟೆನು. ಇದರಿಂದಲಾದರೂ ನನ್ನ ಉದ್ದೇಶ ನಿಂದಾಸ್ಪದವಾದುದಲ್ಲವೆಂದು ತಿಳಿಯದಿಲ್ಲವೇ? ಸೀತೆಯಾದರೂ ಮಹಾಪತಿವೃತೆ ಎಂದು ಖ್ಯಾತೆ ಪಡೆದಿರುವಳು. ಒಂದು ವೇಳೆ ನಾನು ಪರಪುರುಷನಾಗಿದ್ದರೆ ಅವಳು ನನ್ನನ್ನು ತನ್ನ ಪಾತಿವೃತ್ಯದ ಜ್ವಾಲೆಯಿಂದ ಭಸ್ಮ ಮಾಡದೆ ಬಿಡುತ್ತಿದ್ದಳೆ. ಇದೊಂದು ರಾಮಾಯಣ ಬ್ಯಾರೇನೇ ಅದ. ವಿಭೀಷಣ, ರಾಮನು ನನ್ನ ಕುಲದೈವವಾದ ಶಿವನ ಅಂಶ ಎಂಬುದನ್ನ ಶಿವನ ಬಾಯಿಂದಲೇ ಕೇಳಿದಾಗ ನನಗೆ ರಾಮನಲ್ಲಿ ಅಪಾರ ಗೌರವ ಮತ್ತು ಪೂಜ್ಯ ಭಾವನೆಗಳು ಮೂಡಿವೆ. ಅವನಲ್ಲಿ ನನಗೆ ಲವಲೇಶವೂ ಏನಿದು ನನಗೆ ಲೇಷ ಬಹಳ ದುಃಖ ಉಂಟಾಗಿದೆ. ನನಗೆ ಅವನಲ್ಲಿ ಲೇಷವಾದರೂ ದ್ವೇಷವಿಲ್ಲ. ಅವನಲ್ಲಿ ಲೇಷವಾದರೂ ದ್ವೇಷವಿಲ್ಲ. ಯುದ್ಧಾರಂಭಕ್ಕೆ ನಾನೇ ಶುಭ ಮುಹೂರ್ತವನ್ನು ರಾಮನ ಇಚ್ಛೆಯಂತೆ ಆಚಾರ್ಯನಾಗಿ ಸೂಚಿಸಿ ನಾನೇ ರಾಮನಿಗೆ ವಿಜಯೀ ಭವ ಎಂದು ಮನಸಾರೆ ಆಶೀರ್ವದಿಸಿ ನನ್ನ ಮರಣವನ್ನ ನಾನೇ ಆಹ್ವಾನಿಸಿಕೊಂಡಿರುವೆನು. ವಿಭೀಷಣ, ಅವನು ಎದಕ್ಕ ಈ ಮರಣ ಆಹ್ವಾನ ಮಾಡ್ಕೊಳಕತ್ತನ್ರಿ? ರಾಕ್ಷಸ ಜನ್ಮವನ್ನ ಮುಕ್ತಾಯ ಮಾಡ್ಕೊಳಕ್ಕ. ಅಕ್ಕಿ ಅವನ ಸೀತೆ ಬ್ಯಾರೆ ಯಾರು ಅಲ್ಲ, ಅವನ ಮಗಳೇ. ಅಕ್ಕಿ ಮ್ಯಾಲ ನಾನು ಪರಸ್ತ್ರೀ ಅಂತೇಳಿ ಭೋಗ ಮಾಡೋದಿದ್ರ ನನಗೆ ದೇವತೆಗಳದು ಶಾಪ ಇತ್ತು. ಆ ಶಾಪದಿಂದ ನನ್ನ ತಲೆ ಸಹಸ್ರ ಹೋಳಾಗಬೇಕಂದಿದ್ರು. ನನ್ನ ತಲೆ ಸಹಸ್ರ ಹೋಳ ಆಲಿಲ್ಲ. ಯಾಕಂದ್ರೆ ಆಕಿನ ಪರಸ್ತ್ರೀ ಭೋಗಿಸ್ಬೇಕಂತ ತಗೊಂಡು ಬಂದಿಲ್ಲ ನಾನು, ನನ್ನ ಮಗಳಕಿ. ಇದೊಂದು ಕತಿ ಬೇರೆನೇ ಅದ.
ಒಂದ್ ನೀವು ಬರಿಬೋದು, ಯಾರು ಬೇಕಾದವ್ರು ಬರಿಬೋದು. ನಮ್ಮ ದೇಶದಾಗ ಯಾರ ಕತಿ ಯಾರು ಬೇಕಾದ್ರು ಬರಿಬೋದು. ಇಂಥವೇನಾರು ಹುಚ್ಚು ಬರೆದ್ರೆ ಮುಸ್ಲಿಮರು ಕಡದು ತುಂಡು ಮಾಡಿ ಹೋಗಿತ್ತಾರ. ಮುಟ್ರ ಮಕ್ಕಳೇ ನಮ್ ಕುರಾನ್ ಅಂತಾರ. ಇಲ್ಲಿ ಹಂಗಿಲ್ಲ. ನಮ್ಮ ದೇಶದ ಸಾಹಿತ್ಯ ಯಾರು ಬೇಕಾದವ್ರು ಹೆಂಗ್ ಬೇಕಾದಂಗ್ ಬರಿಬೋದು. ಎಲ್ಲದಕ್ಕೂ ಸುಮ್ಮು ಅಂತಾರ. ಎಲ್ಲ ಏನಾರು ಬರ್ಕೋ ಹೋಗ್ರ ಕಡೆ. ಯುದ್ಧಾರಂಭ ಆಯ್ತಾ, ವಿಜಯ್ ಭವ ಅಂತೇಳಿ ಆಶೀರ್ವದಿಸಿ ನನ್ನ ಮರಣವನ್ನು ನಾನೇ ಆಹ್ವಾನಿಸಿಕೊಂಡಿರುವೆನು. ವಿಭೀಷಣ, ನಾನು ಪ್ರತಿದಿನ ಸಂಧ್ಯಾಕಾಲದಲ್ಲಿ ಯಾರಿಗೂ ಅರಿವಿಲ್ಲದೆ ಗೌಪ್ಯವಾಗಿ ನನ್ನ ಪೂಜಾಗ್ರಹದಲ್ಲಿ ಪೂಜಿಸುತ್ತಿರುವುದು ಶಿವಾಂಶ ಸಂಭೂತನಾದ ನನ್ನ ಆತ್ಮಾರಾಮನ ವಿಗ್ರಹವನ್ನೇ. ಯಪ್ಪೋ, ಇದು ನೋಡ್ರಿ ಹೆಂಗ ರಾಮನ ಪೂಜನೆ ಮಾಡೇನ. ಆದುದರಿಂದ ತಮ್ಮ ವಿಭೀಷಣ, ಇದರಲ್ಲಿ ಯಾರ ಅಪರಾಧವೂ ಇಲ್ಲ, ಏನೂ ಇರೋದಿಲ್ಲ. ನೀನು ನನಗೆ ಯಾವ ವಿಧವಾದ ದ್ರೋಹವನ್ನು ಮಾಡಿಲ್ಲ. ಆ ದೈವ ಪ್ರೇರಣೆಯಂತೆಯೇ ನಿನ್ನ ಕೆಲಸವನ್ನು ನೀನು ಮಾಡಿರುವೆ. ನೀನು ಮಾಡಿದ್ದೆಲ್ಲ ನನ್ನ ಶ್ರೇಯ ಅಭಿವೃದ್ಧಿಗಾಗಿಯೇ. ಆದ್ದರಿಂದ ನೀನು ನಿಶ್ಚಿಂತನಾಗು. ನನ್ನ ಸಾವಿಗೆ ಮಂದಿ ಯಾರೇ ಕಾರಣದರೇನೆ ಅಂತ ಹುಡುಕಾಡಿ ಶಾಪ ಹಾಕುವಂತ ಕಾಲದಾಗ ಇವ ಯಾರು ಕಾರಣರಲ್ಲ. ನನಗೆ ಈ ಜನ್ಮ ಮುಕ್ತಾಗಿ ಜಲ್ದಿ ಮುಗಿಬೇಕಾಗಿತ್ತು. ಅದಕ್ಕಿಂತ ಲಪಡ ಕೆಲಸ ಮಾಡಿ ರಾಮನ ಕಡೆಯಿಂದ ಓಡಿಸ್ಕೊಂಡು ಸಾಯ್ಬೇಕಂತ ನಂದೇ ಇಚ್ಛೆ ಇತ್ತು. ನಾ ಓಡಿಸ್ಕೊಂಡು ಸಾಯ್ಲಕತ್ತೀನಿ ಅಂತ ಹೇಳ್ತಾನ ಅಷ್ಟೇ. ಕನ್ಫೆಷನ್ ಅಂತಾರೆ ಇದಕ್ಕೆ. ಕನ್ಫೆಷನ್, ಆತ್ಮ ನಿವೇದನೆ, ಒಳಗಿಂದ ಸತ್ಯವನ್ನು ಹೊರಗೆ ಹಾಕದು. ಮಹಾತ್ಮ ಗಾಂಧಿ ಇದೇ ಮಾಡ್ತಿದ್ರು ಯಾವಾಗ್ನು, ಆತ್ಮ ನಿವೇದನೆ. ನಿದ್ದೆ ಬರಕತ್ತದ್ರಿ. ನಾನು ರಾಮನ ಪೂಜೆ ಮಾಡ್ತಿದ್ದೆ ಅಂತ ಹೇಳೋ ತನಕ ಮುಂದರ್ಸೋಣ. ಮತ್ ಮುಂದೆ ಏನೇನ್ ಮಾಡ್ತಾನ ರಾವಣ ಕತೆ ಮುಂದೆ ಕೇಳಮ್ಮಲ್ಲ, ನಾಳೆ ಕೇಳೋಣ. ಆಯ್ತು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಹೊಸ ರಾಮಾಯಣ ಮತ್ತ ವೀರಶೈವರ ರಾಮಾಯಣ. ವಿಚಾರ ಸಾಗರ ಅದು ನಿಮ್ಮದೇ ಸ್ವಂತದ್ದದು. ನಿಮ್ಮ ಶರೀರ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಆತ್ಮ, ನಿಮ್ಮ ಅಹಂಕಾರ, ನಿಮ್ಮ ಸಪ್ತಧಾತು, ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಇಲ್ಲೇ ಇಲ್ಲ ಅದು. ಇದು ಏನದ? ರೇಣುಕಾಚಾರ್ಯ, ಅಗಸ್ತ್ಯ, ರಾಮ, ರಾವಣ, ವಿಭೀಷಣ, ಮತ್ತಿನ್ನೇನೇನೋ ಬರ್ತಾವಲ್ಲ, ಇದು ಬೇರೆ. ಇದು ಹೊರಗಿಂದಿದು, ಇದು ಪುರಾಣ. ಅದೇನದ? ಆಧ್ಯಾತ್ಮ. ಅದು ಇದು ಚರಿತ್ರೆ. ಅದು ಅದಕ್ಕಿಂತ ಟಾಪ್ ಮತ್ತೊಂದು ಏನು ಇಲ್ಲೇ ಸರ್. ಇದು ಮಧ್ಯಮ ಅಧಿಕಾರಿಗಳಿಗೆ, ಕನಿಷ್ಠ ಅಧಿಕಾರಿಗಳಿಗೆ ಚಲೋ ಅನ್ನಿಸ್ತವ. ಉತ್ತಮ ಅಧಿಕಾರಿಗಳಿಗೆ ಇದು ಏನು ಉಪಯೋಗ ಇಲ್ಲ. ಈಗೇನು ಅಷ್ಟಾವರಣ ಪಂಚಾಚಾರ್ಯ ಚಟಸ್ಥಲ ಮಾಡಿದ್ರಲ್ಲ, ಮುಗಿತದಷ್ಟೇ. ಉಳಿದು ಎಲ್ಲ ಏನ್ ಓದಿದ್ರು ಆಟೆ, ಏನ್ ಬಿಟ್ರು ಆಟೆ. ಟೈಮ್ ಪಾಸ್ ಅಷ್ಟೇ. ಈ ವಿಚಾರ ಸಾಗರ 5ನೇ ತರಂಗಲಿಂತ ಅದನ್ನು ಟೈಮ್ ಪಾಸೇ. ಮತ್ತ ವ್ಯಾವಹಾರಿಕ ಜಗತ್ತಿನೊಳಗೆ ಸತ್ಯ ತೋರಿಸ್ತಾನಲ್ರಿ.
ಮತ್ತ ಪಾರಮಾರ್ಥಿಕ ಜಗತ್ತಿನ ಸತ್ಯ ತೋರ್ಸನ 4ನೇ ತರಂಗದಾಗ. ಈಗ ವ್ಯಾವಹಾರಿಕ ಜಗತ್ತಿನೊಳಗಿನ ಸತ್ಯ ದರ್ಶನ ಮಾಡಿಸ್ತಾನ. ಮಧ್ಯಮ ಅಧಿಕಾರಿ. ಓಕೆ, ಅದು ಟಾಪ್ ರೀ. ಅದು ನಾವು ಎಷ್ಟು ಜನ್ಮಕ್ ಪುಣ್ಯಕ ಆ ಗ್ರಂಥ ಸಿಕ್ಕದೋ, ನಾನು ಎಷ್ಟು ಜನ್ಮಕ್ ಪುಣ್ಯಕ ನೀವೆಲ್ಲರೂ ಸಿಕ್ಕಿರು. ನಾನು ಎಂತ ಪುಣ್ಯವಂತಪ್ಪ, ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ನೆತ್ತಿ ಕೇಳ್ತಾರ. ಸಾಧ್ಯ ಅದೇ ಮತ್ ಬ್ಯಾರೆ ಟೈಮ್ನಾಗ ಕೂತ್ರ ಬರಂಗಿಲ್ಲ. ಅದು ಹೇಳಕ್ಕ ಮುಂಜಾನೆ ಆಟೆ ಬರ್ತದ. ಅದಿರೋದೇ ಆಟೆ ಅದು. ಅದು ಅಮೃತ ಏನದ ಅಟ್ಟೆ, ಅದಕ್ಕಿಂತ ಹೆಚ್ಚಿಗೆ ಏನು ಸಿಗಲ್ಲ ಅವ್ರ. ಓಕೆ, ಎಲ್ಲರಿಗೂ ಒಳ್ಳೆಯದ. ನಮಸ್ಕಾರ.